ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನ ಇಬ್ಬರು ವ್ಯಕ್ತಿಗಳನ್ನು ಒಬ್ಬರಿಂದ ಒಬ್ಬರನ್ನು ದೂರ ಮಾಡುವಂತಹ ತಾಂತ್ರಿಕ ಉಪಾಯವನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಅನೇಕ ಕಾಮೆಂಟ್ಗಳು ಮತ್ತು ಅನೇಕರು ಕರೆ ಮಾಡಿ ಈ ರೀತಿಯ ಒಂದು ಪರಿಹಾರದ ಅಥವಾ ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ವಿಚಾರಣೆಯನ್ನು ಮಾಡಿರ್ತಾರೆ. ಕಾಮೆಂಟ್ಗಳಲ್ಲಿ ಮತ್ತು ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಸಮಸ್ಯೆಗೆ ಸಂಬಂಧಿಸಿದಂತಹ ವಿಚಾರಣೆ ಹೆಚ್ಚಾಗಿರುತ್ತದೆಯೋ ಆ ಸಮಸ್ಯೆಗೆ ಸಂಬಂಧಿಸಿದ ಪರಿಹಾರ ಮಾರ್ಗದ ಉಪಾಯಗಳನ್ನು ತಿಳಿಸಲು ಮೊದಲ ಪ್ರಯತ್ನವನ್ನು ಮಾಡ್ತೇವೆ. ಈ ಉಪಾಯವನ್ನು ಬಹಳಷ್ಟು ಜನ, ಗುರುಗಳೇ, ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶವಾಗಿದೆ, ಪತಿ ಪರಸ್ತ್ರೀ ವ್ಯಾಮೋಹದಲ್ಲಿದ್ದಾರೆ ಅಥವಾ ಪತ್ನಿ ಪರಪುರುಷನ ವ್ಯಾಮೋಹದಲ್ಲಿದ್ದಾರೆ, ಹಾಗೆ ಕುಟುಂಬದಲ್ಲಿ ಮಕ್ಕಳು ಹಿರಿಯರ ಮಾತುಗಳನ್ನು ಕೇಳ್ತಿರೋದಿಲ್ಲ, ದುಷ್ಟ ಸ್ನೇಹಿತರ ಸಹವಾಸವನ್ನು ಮಾಡಿದ್ದಾರೆ, ಬೇರೆ ಬೇರೆ ರೀತಿಯ ದುಷ್ಟ ಅಭ್ಯಾಸಗಳನ್ನು ಕಲಿತಿದ್ದಾರೆ, ಒಬ್ಬ ಕೆಟ್ಟ ಸ್ನೇಹಿತನನ್ನು ದೂರ ಮಾಡುವಂತಹ ಯಾವುದಾದ್ರೂ ಉಪಾಯವನ್ನು ತಿಳಿಸ್ಕೊಡಿ, ಹಿರಿಯರ ಮಾತನ್ನು ಕೇಳ್ತಿಲ್ಲ, ರಾತ್ರಿ ತಡವಾಗಿ ಮನೆಗೆ ಬರ್ತಾರೆ, ಈ ರೀತಿ ವಿಚಾರಣೆಗಳು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿರುತ್ತವೆ. ಹಾಗೆ ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ ನನ್ನೊಂದಿಗಿದ್ದಂತಹ ಪ್ರೇಮಿಗಳು, ನನ್ನೊಂದಿಗಿದ್ದಂತಹ ನನ್ನ ಪ್ರೇಮಿ ಈಗ ಬೇರೆ ವ್ಯಕ್ತಿಯೊಂದಿಗಿದ್ದಾರೆ, ನನ್ನನ್ನು ತಿರಸ್ಕರಿಸ್ತಾ ಇದ್ದಾರೆ, ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನ ಫೋನ್ ಬ್ಲಾಕ್ ಮಾಡ್ತಾರೆ. ಹೀಗೆ ಪ್ರೇಮಿಗಳು ಸಹ ಭಾಳಷ್ಟು ಸಂಖ್ಯೆಯಲ್ಲಿ ಕರೆಯನ್ನು ಮಾಡಿರ್ತಾರೆ. ಈ ದಿನ ನಿಮ್ಮಿಬ್ಬರ ನಡುವೆ ಬಂದಿರತಕ್ಕಂತಹ ಆ ಮೂರನೇ ವ್ಯಕ್ತಿ, ಅದು ಸ್ತ್ರೀಯಾಗಲಿ ಪುರುಷನಾಗಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಂದಿರತಕ್ಕಂತಹ ಮೂರನೇ ವ್ಯಕ್ತಿ ಆಗಿರಬಹುದು, ಪ್ರೇಮಿಗಳ ಮಧ್ಯೆ ಬಂದಿರತಕ್ಕಂತಹ ಮೂರನೇ ವ್ಯಕ್ತಿ ಆಗಿರಬಹುದು, ಮಕ್ಕಳು ದುಷ್ಟ ಸ್ನೇಹಿತರ ಸಹವಾಸದಿಂದ ಬಿಡಿಸಲು ಈ ಒಂದು ಉಪಾಯ ಅದ್ಭುತವಾಗಿರತಕ್ಕಂತಹ ಉಪಾಯ. ಈ ಉಪಾಯವನ್ನು ಭಾನುವಾರ ಮತ್ತು ಶುಕ್ರವಾರ ಸಂಜೆ 6:30ರಿಂದ ರಾತ್ರಿ 9:30 ಮಧ್ಯಕಾಲದಲ್ಲಿ ಪ್ರಯತ್ನ ಮಾಡಬೇಕು. ತುಂಬ ಸರಳವಾಗಿರ್ತಕ್ಕಂತಹ ವಿಧಾನ ಹೇಳ್ಕೊಡ್ತೇನೆ. ನಾನೀಗಾಗಲೇ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ಪರಿಹಾರಗಳನ್ನು ಅದನ್ನು ವಿಡಿಯೋ ಮುಖಾಂತರ ನನ್ನ ಚಾನಲ್ನಲ್ಲಿ ತೋರಿಸಿಕೊಟ್ಟಿದ್ದೇನೆ. ನೀವು ನಮ್ಮ ಪ್ಲೇಲಿಸ್ಟಲ್ಲಿ ಹೋಗಿ ನಿಮಗಿರ್ತಕ್ಕಂತಹ ಸಮಸ್ಯೆಗೆ ಸಂಬಂಧಿಸಿದ ಪರಿಹಾರ ಮಾರ್ಗದ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಅವುಗಳಲ್ಲಿ ನಿಮಗೆ ಆಚರಿಸಲು ಯಾವುದು ಅನುಕೂಲವಾಗಿದೆಯೋ, ಯಾವುದು ನಿಮಗೆ ಆಚರಿಸಲು, ನಿಮ್ಮ ಕೈಯಿಂದ ಆಚರಿಸಲು ನಿಮಗೆ ಈಸಿ ಮೆಥಡಲ್ಲಿದೆ ಅಂತ ನಿಮ್ಮ ಮನಸ್ಸಿಗೆ ತೋಚುತ್ತದೆಯೋ ಅಂತಹ ಪರಿಹಾರಗಳನ್ನು ತಾವು ಪ್ರಯತ್ನ ಮಾಡಬಹುದು. ಈ ದಿನದ ಈ ವಿಡಿಯೋ ಇಬ್ಬರು ವ್ಯಕ್ತಿಗಳಲ್ಲಿ ಇರ್ತಕ್ಕಂತಹ ಮೂರನೇ ವ್ಯಕ್ತಿಯನ್ನು ದೂರ ಮಾಡ್ತಕ್ಕಂತಹ ಪ್ರಯತ್ನ. ಈ ಒಂದು ಉಪಾಯಕ್ಕೆ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ. ಯಂತ್ರದಲ್ಲಿ ನಿಮಗೆ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ಯಂತ್ರವನ್ನು ರಚನೆ ಮಾಡೋದು ಹೇಗೆ ಎಂಬುದನ್ನು ನಾನು ತೋರಿಸಿಕೊಡ್ತೇನೆ. ಕೆಲವರು, ಗುರುಗಳೇ, ನನ್ನ ಪತಿ ಅಥವಾ ಪತ್ನಿ ಪರಸ್ತ್ರೀ ಪರಪುರುಷನ ವ್ಯಾಮೋಹದಲ್ಲಿದ್ದಾರೆ, ಆದರೆ ಆ ಮೂರನೇ ವ್ಯಕ್ತಿಯ ಹೆಸರು ನಮಗೆ ತಿಳಿದಿಲ್ಲ ಅಂತ ಅನೇಕರು ಹೇಳ್ತಿರ್ತಾರೆ. ನಿಮ್ಮ ಆ ಪ್ರಶ್ನೆಗೆ ಉತ್ತರ ಇಂದಿನ ಈ ವಿಡಿಯೋದಲ್ಲಿ ಸಿಗುತ್ತದೆ. ಬಹಳಷ್ಟು ದಿನಗಳಿಂದ ನಾವಿಬ್ಬರು ಪ್ರೀತಿಯಲ್ಲಿದ್ವಿ. ಈ ಮಧ್ಯಕಾಲದಲ್ಲಿ ಬೇರೆ ವ್ಯಕ್ತಿಯ ಮಧ್ಯಪ್ರವೇಶವಾದಾಗಿಂದ ನಮ್ಮ ಪ್ರೇಮಿ ನನ್ನನ್ನು ಅವಾಯ್ಡ್ ಮಾಡ್ತಾ ಬಂದಿದ್ದಾರೆ. ನೋಡಿ, ಈ ರೀತಿ ಒಂದು ಯಂತ್ರವನ್ನು ರಚನೆ ಮಾಡುವಾಗ ಆ ವ್ಯಕ್ತಿಯ ಹೆಸರು ನಿಮಗೇನಾದರೂ ಗೊತ್ತಿದ್ದರೆ, ಯಾವ ಮೂರನೇ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ನಿಮ್ಮಿಬ್ಬರ ನಡುವೆ ಬಂದಿದ್ದಾರೆ, ಆ ವ್ಯಕ್ತಿಯ ಹೆಸರು ತಿಳಿದಿರಬೇಕು. ತಿಳಿದಿದ್ದರೆ ಇಲ್ಲಿ ಆ ವ್ಯಕ್ತಿಯ ಹೆಸರನ್ನು ಬರೀಬೇಕು. ಮೊದಲಿಗೆ ನಿಮಗೆ ಆ ವ್ಯಕ್ತಿಯ ಹೆಸರು ತಿಳಿದಿಲ್ಲ, ಆಗ ಆ ವ್ಯಕ್ತಿಯ ಹೆಸರು ನನಗೆ ಪರಿಚಯವಿಲ್ಲ ಆ ವ್ಯಕ್ತಿ ಅಂದರೆ ನೀವು ಇಲ್ಲಿ ಅಮುಕಂ ಎಂಬ ಪದವನ್ನು ಬರೆಯಬೇಕಾಗಿರ್ತದೆ.
ವ್ಯಕ್ತಿಯ ಹೆಸರು ಗೊತ್ತಿದ್ರೆ ನಿಮಗಿಲ್ಲಿ ಆ ವ್ಯಕ್ತಿಯ ಹೆಸರನ್ನು ಬರಿಬೇಕು. ನಂತರ ಕೆಳಭಾಗದಲ್ಲಿ ಯಾವ ವ್ಯಕ್ತಿಯಿಂದಾದರೆ ಈ ವ್ಯಕ್ತಿಯನ್ನು ದೂರ ಮಾಡಬೇಕಂತಿದ್ದೀರಿ, ನಿಮ್ಮ ಪತಿಯೋ ಪತ್ನಿಯೋ, ಆ ವ್ಯಕ್ತಿಯ ಹೆಸರನ್ನು ಇಲ್ಲಿ ಅಮುಕಸ್ಯ ಎಂಬ ಸ್ಥಳದಲ್ಲಿ ಬರೀರಿ. ಮಧ್ಯಭಾಗದಲ್ಲಿ ತ್ರೀಂ ಎಂಬ 3 ಬೀಜಾಕ್ಷರಗಳಿರಬೇಕು. ತ್ರೀಂ ಎಂಬ ಈ ಸ್ಥಳದಲ್ಲಿಯೂ ಸಹ ತ್ರೀಂ ಎಂಬ ಬೀಜಾಕ್ಷರಗಳಿರಬೇಕು. ತುಂಬ ಸರಳವಾಗಿರ್ತಕ್ಕಂತಹ ಯಂತ್ರ. ನಾನು ನಿಮಗೆ ಬಿಳಿ ಹಾಳೆಯ ಮೇಲೆ ಯಂತ್ರವನ್ನು ರಚನೆ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ಈ ರೀತಿಯ ಯಂತ್ರವನ್ನು ತಾವು ನೋಡಿ. ಅರಳಿ ಮರದ ಎಲೆಗಳು 2 ತೆಗೆದುಕೊಳ್ಬೇಕು. 2ರಲ್ಲಿಯೂ ಸಹ ಒಂದೇ ರೀತಿಯ ಯಂತ್ರಗಳನ್ನು ರಚನೆ ಮಾಡಬೇಕು. ನಾನು ಈಗಾಗಲೇ ಅರಳಿ ಎಲೆಯ ಮೇಲೆ ಒಂದು ಮಾರ್ಕರ್ನ ಸಹಾಯದಿಂದ ಯಂತ್ರವನ್ನು ರಚನೆ ಮಾಡಿದ್ದೇನೆ. ನಿಮಗೆ ಕಾಣಿಸ್ತಾ ಇದೆ ಎಂದು ನಾನು ಭಾವಿಸಿದ್ದೇನೆ. 2 ಅರಳಿ ಎಲೆಯ ಮೇಲೆ ನೀವು ಯಂತ್ರವನ್ನು ರಚನೆ ಮಾಡಬೇಕು. ಬಿಳಿ ಹಾಳೆಯ ಮೇಲೆ ಯಂತ್ರ ರಚಿಸಬಾರ್ದು, ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕಾಗಿಯೇ ನಾನು ಯಂತ್ರವನ್ನು ಇಲ್ಲಿ ಬಿಳಿ ಹಾಳೆಯ ಮೇಲೆ ಬರೆದು ತೋರಿಸಿದ್ದೇನೆ. ಇಲ್ಲಿರ್ತಕ್ಕಂತಹ 6 ಸ್ಥಳದಲ್ಲಿಯೂ ಸಹ ತ್ರೀಂ ಎಂಬ ಬೀಜಾಕ್ಷರಗಳು. ಯಾವ ವ್ಯಕ್ತಿಯನ್ನಾದರೆ ದೂರ ಮಾಡಲಿಕ್ಕೆ ಹೊರಟಿದ್ದೀರಿ, ವ್ಯಕ್ತಿಯ ಹೆಸರು ಮೇಲ್ಭಾಗದಲ್ಲಿ, ನಂತರ ತ್ರೀಂ ತ್ರೀಂ ಎಂಬ 3 ಬೀಜಾಕ್ಷರಗಳು, ನಂತರ ನಿಮಗೆ ಫೇವರ್ ಆಗಿರಬೇಕಾಗಿರ್ತಕ್ಕಂತಹ ಪರ್ಸನ್, ಅಂದರೆ ನಿಮ್ಮ ಪತಿ ಇರಬಹುದು, ಪತ್ನಿ, ನಿಮ್ಮ ಮಕ್ಕಳು, ನಿಮ್ಮ ಪ್ರೇಮಿ, ಈ ಸ್ಥಳದಲ್ಲಿ ಅವರ ಹೆಸರಿರಬೇಕು. ಇಷ್ಟೇ, ತುಂಬ ಸರಳವಾಗಿರ್ತಕ್ಕಂತಹ ಯಂತ್ರ. ಆದರೆ ನಾನು ಬಿಳಿ ಹಾಳೆಯ ಮೇಲೆ ಬರೆದಿರ್ತಕ್ಕಂತಹ ಯಂತ್ರವನ್ನು ನೀವು ಈ ರೀತಿಯ, ಇದನ್ನು ರಾಗಿ ಮರ ಅಂತ ಕರೀತಾರೆ, ಕೆಲವು ಕಡೆ ಅರಳಿ ಮರ ಅಂತ ಹೇಳ್ತೇವೆ ನಾವು. ದೇವಾಲಯಗಳಲ್ಲಿ ಅಥವಾ ಊರಿನ ಮುಖ್ಯ ಊರಿನ ಹೆಬ್ಬಾಗಿಲಲ್ಲಿ, ಹಳ್ಳಿಗಳ ಕಡೆ ಬಹಳಷ್ಟು ಇರ್ತದೆ. ನಿಮಗೆ ಭಾಷೆಯಲ್ಲಿ ನಿಮ್ಮ ಏರಿಯಾದಲ್ಲಿ ಇದನ್ನು ಏನು ಕರೀತಾರೆ ನೋಡಿ, ಅರಳಿ ಎಲೆ ಅಂತ ನಾವು ಕರಿತೇವೆ. ಇದರಲ್ಲಿ ಈ ರೀತಿಯ 2 ತೆಗೆದುಕೊಳ್ಬೇಕು. 2ರಲ್ಲಿಯೂ ಸಹ ಒಂದೇ ರೀತಿಯ ಯಂತ್ರಗಳು, ಎರಡಲ್ಲೂ ಯಂತ್ರಗಳನ್ನು ರಚನೆ ಮಾಡಬೇಕು. ಇದಾದ ನಂತರ ಸ್ವಲ್ಪ ಮಟ್ಟಿಗೆ ಅರಿಶಿಣವನ್ನು ತೆಗೆದುಕೊಳ್ಳಿ. ಅರಿಶಿಣವನ್ನು ನೀರಿನಿಂದ ಬೆರೆಸಿ ಈ ಯಂತ್ರವನ್ನು ಸಂಪೂರ್ಣವಾಗಿ ಈ ರೀತಿ ಹಚ್ಚಬೇಕು. 2 ಅರಳಿ ಎಲೆ ಮೇಲೆ ಯಂತ್ರವನ್ನು ರಚನೆ ಮಾಡಿದ್ದೇವೆ. ನಂತರ ಅರಿಶಿಣವನ್ನು ನೀರಿನಿಂದ ಬೆರೆಸಿದ ನಂತರ ಈ ರೀತಿ ಯಂತ್ರವನ್ನು ಸಂಪೂರ್ಣವಾಗಿ ನಾವು ಈ ರೀತಿ ಹಚ್ಚಬೇಕು. 2 ಎಲೆಗಳು, 2 ಯಂತ್ರದ ಮೇಲೂ ಅರಿಶಿಣವನ್ನು ಹಚ್ಚಬೇಕು. ಇದೇನಿಲ್ಲ, ನೀರಲ್ಲಿ ಬೆರೆಸಿರ್ತಕ್ಕಂಥ ಅರಿಶಿಣ. ಈ ರೀತಿ ತುಂಬ ಸರಳವಾಗಿ 2 ತೆಗೆದುಕೊಳ್ಳಿ. ಈಗ ಈ ಒಂದು ಉಪಾಯಕ್ಕೆ ಒಂದು ಮಣ್ಣಿನ ಪಾತ್ರೆ ಅಗತ್ಯ ಇರ್ತದೆ. ಒಂದು ಮಣ್ಣಿನ ಪಾತ್ರೆ ತೆಗೆದುಕೊಳ್ಳಿ. ಈ ತಂತ್ರ ಮಾಡಲಿಕ್ಕೆ ಬಹಳಷ್ಟು ಜನ ಕಾಮೆಂಟ್ ಮಾಡ್ತಾರೆ, ಮಣ್ಣಿನ ಪಾತ್ರೆಯೇ ಬೇಕಾ ಅಂತ. ತಾಂತ್ರಿಕ ವಿಧಾನಗಳನ್ನು ಮಾಡುವಾಗ ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕಂದಾಗ ಮಣ್ಣಿನ ಪಾತ್ರೆಯಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು. ನಿಮಗೆ ಅವಕಾಶ ಇದ್ದರೆ ಮಾತ್ರವೇ ಪ್ರಯತ್ನ ಮಾಡಿ. ಯಾವುದೇ ಒಂದು ಎಲೆ ಸಿಗ್ತಿಲ್ಲ ಅಥವಾ ಮಣ್ಣಿನ ಪಾತ್ರೆ ಸಿಗ್ತಿಲ್ಲ ಅಂದರೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ಮಣ್ಣಿನ ಪಾತ್ರೆ ತೆಗೆದುಕೊಳ್ಳಿ. ನೋಡಿ, ಕಲ್ಲುಪ್ಪು ಒಂದು ಸ್ವಲ್ಪ, ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪು ತೆಗೆದುಕೊಳ್ಳಿ. ಮೊದಲಿಗೆ ಮಣ್ಣಿನ ಪಾತ್ರೆಯ ಒಳಭಾಗದಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ತುಂಬಿ ಈ ರೀತಿ. ನಂತರ ಈ 2 ಯಂತ್ರಗಳಲ್ಲಿ ಒಂದು ಯಂತ್ರವನ್ನು ತೆಗೆದುಕೊಳ್ಳಿ. ಮೊದಲಿಗೆ ಒಂದು ಯಂತ್ರವನ್ನು ತೆಗೆದುಕೊಳ್ಳಿ. ಒಂದು ಯಂತ್ರವನ್ನು ಈ ಮಣ್ಣಿನ ಪಾತ್ರೆಯಲ್ಲಿ ಇರಿಸೋಣ. ಹೀಗೆ ನಿಮ್ಮಲ್ಲಿ ಮನೆಯಲ್ಲೇ ಸಿಗ್ತಕ್ಕಂತಹ ಸರಳ ವಸ್ತುಗಳು ಹೇಳ್ತೇನೆ ನೋಡಿ. ಮೆಣಸು, ಇದು ಸಹ ಒಂದು ಕೈ ಹಿಡಿ. ಮೊದಲು ನಾವು ಈ ಪಾತ್ರೆಯಲ್ಲಿ ಕಲ್ಲುಪ್ಪು ತುಂಬಿದ್ದೇವೆ, ನಂತರ ಒಂದು ಯಂತ್ರವನ್ನು ಇಟ್ಟಿದ್ದೇವೆ. ನೋಡಿ, ಒಂದು ಕೈ ಹಿಡಿಯಷ್ಟು ಮೆಣಸು, ಕಾಳು ಮೆಣಸು, ಕರಿಮೆಣಸು ಏನು ಹೇಳ್ತೀರಿ, ಇದು ಸಹ ಒಂದು ಕೈ ಹಿಡಿಯಷ್ಟು ತೆಗೆದುಕೊಂಡು ಒಂದು ಯಂತ್ರವನ್ನು ಮಣ್ಣಿನ ಪಾತ್ರೆಯಲ್ಲಿಟ್ಟ ನಂತರ ಈಗ ನಾವು ಮತ್ತೆ ಒಂದು ಕೈ ಹಿಡಿಯಷ್ಟು ಕಾಳು ಮೆಣಸನ್ನು ಸಹ ಈ ಮಣ್ಣಿನ ಪಾತ್ರೆಯಲ್ಲಿ ಹಾಕಿದ್ದೆ. 2ನೇ ಯಂತ್ರವನ್ನು ತೆಗೆದುಕೊಳ್ಳಿ. ಇದರ ಮೇಲ್ಭಾಗದಲ್ಲಿ 2ನೇ ಯಂತ್ರವನ್ನು ಇರಿಸಿ. ಇಷ್ಟೇ, ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ನಂತರ ಈ ಒಂದು ರೀತಿ ದಾರವನ್ನು ತೆಗೆದುಕೊಳ್ಳಿ. ದಾರವನ್ನು ತೆಗೆದುಕೊಂಡು ಈ ಮಣ್ಣಿನ ಪಾತ್ರೆಗೆ ಸಂಪೂರ್ಣವಾಗಿ ಇದೇ ರೀತಿ ದಾರವನ್ನು ಸುತ್ತೋಣ. ಹಳದಿ ಮತ್ತು ಕೆಂಪು ಮಿಶ್ರಿತ ದಾರವನ್ನು ನಾನು ಬಳಸ್ತಾ ಇದ್ದೇನೆ. ನೀವು ಕೇವಲ ಹಳದಿ ಬಣ್ಣದ್ದಾದರೂ ಬಳಸಬಹುದು ಅಥವಾ ಕೆಂಪು ಬಣ್ಣದ್ದಾದರೂ ಸಹ ಬಳಸಬಹುದು. ಅನೇಕರು ಗುರುಗಳೇ, ಖರ್ಚಿಲ್ಲದೆ ಇರತಕ್ಕಂಥದ್ದು
ನಾನು ಸ್ವತಃ ನನ್ನ ಕೈಯಲ್ಲೇ ಪ್ರಯತ್ನ ಮಾಡ್ತಕ್ಕಂತಹ ಉಪಾಯವನ್ನು ತಿಳಿಸಿ, ಮನೆಯಲ್ಲೇ ಮಾಡ್ತಕ್ಕಂತಹ ತಿಳಿಸಿ. ಬಹಳ ಸರಳವಾಗಿರ್ತಕ್ಕಂತಹದ್ದು, ಸಾಧ್ಯವಾದಷ್ಟು ನಾವು ಖರ್ಚಿಂದ ಕೂಡಿರುವಂಥದ್ದು ಎಂದಿಗೂ ತೋರಿಸಿಲ್ಲ. ನೀವು ಸ್ವತಃ ನಿಮ್ಮ ಕೈಯಲ್ಲೇ ಮಾಡುವಂಥ ಉಪಾಯಗಳನ್ನು ತೋರಿಸ್ತಾ ಬಂದಿದ್ದೇನೆ. ಈ ರೀತಿ ದಾರವನ್ನು ನೀಟಾಗಿ ಒಂದು ಮಣ್ಣಿನ ಪಾತ್ರೆಗೆ ಸುತ್ಕೋಬೇಕು. ನೋಡಿ, ಇಷ್ಟೇ. ಇದಾದ ನಂತರ ಈ ಒಂದು ಉಪಾಯವನ್ನು ನಾನು ಮೊದಲೇ ಹೇಳಿದ ಹಾಗೆ ಭಾನುವಾರ ಅಥವಾ ಶುಕ್ರವಾರ ಸಂಜೆ 6:30ರಿಂದ 9:30, ರಾತ್ರಿ 9:30 ಮಧ್ಯಕಾಲದಲ್ಲಿ ಪ್ರಯತ್ನ ಮಾಡಬೇಕು. ಇದಾದ ನಂತರ ಈ ಮಣ್ಣಿನ ಪಾತ್ರೆಯನ್ನು ನಿಮ್ಮ ಎರಡೂ ಕೈಯಲ್ಲಿ ಹಿಡೀರಿ. ಈ ಮಣ್ಣಿನ ಪಾತ್ರೆಯಲ್ಲಿ ಇವೆಲ್ಲವೂ ತುಂಬುವಾಗ, ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ ಸಾಧ್ಯವಾದಷ್ಟು ಒಬ್ಬರೇ ಇರಿ, ಅಂದರೆ ಏಕಾಂತವಾಗಿರಿ. ಯಾರೂ ಸಹ ಈ ಉಪಾಯವನ್ನು ಮಾಡುವಾಗ ನಿಮ್ಮನ್ನು ಗಮನಿಸಬಾರ್ದು. ನಾನು ಪ್ರತಿ ಬಾರಿಯೂ ಹೇಳ್ತೇನೆ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾವುದಾದ್ರೂ ಒಂದು ಕೊಠಡಿಯಲ್ಲಿ ಕುಳಿತುಕೊಳ್ಳಿ. ನಿರ್ಜನ ಪ್ರದೇಶಕ್ಕೆ ಹೋಗಿ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗುರುಗಳೇ ಅಂತ ಹೇಳ್ತೀರಿ. ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲದೇ ಇರತಕ್ಕಂತಹ ಸಮಯ ತಗೊಳ್ಳಿ. ನೋಡಿ, ರಹಸ್ಯವಾಗಿರಬೇಕು ಏನು ಮಾಡಿದರೂ ಸಹ. ಇವುಗಳಿಂದ ಫಲ ಸಿಗುವವರೆಗೂ ಸಹ ನಾವು ಯಾರೊಂದಿಗೂ ನಾನು ಈ ರೀತಿ ಒಂದು ಉಪಾಯವನ್ನು ಪ್ರಯತ್ನ ಮಾಡಿದ್ದೇನೆ ಇವೆಲ್ಲವೂ ಸಹ ಹೇಳ್ಕೊಳ್ಬಾರ್ದು. ನಿಮ್ಮ ಸಂಕಲ್ಪ ಬಹಳ ಗಟ್ಟಿಯಾಗಿರಬೇಕು. ಅದು ಸಂಕಲ್ಪ ನಿಮಗೆ ಕಾರ್ಯಸಿದ್ಧಿ ಆಗುವವರೆಗೂ ಸಹ ಯಾರೊಂದಿಗೂ ಈ ರೀತಿ ವಿಚಾರಗಳನ್ನು ಶೇರ್ ಮಾಡ್ಕೋಬಾರ್ದು. ಈಗ ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಇವೆಲ್ಲವನ್ನು ಬೆರೆಸಿ ಎರಡೂ ಕೈಯಲ್ಲಿ ಈ ಮಣ್ಣಿನ ಪಾತ್ರೆಯನ್ನು ಇಟ್ಕೊಳ್ಬೇಕು. ಮಣ್ಣಿನ ಪಾತ್ರೆಯಲ್ಲಿ ಇಟ್ಕೊಂಡು ವ್ಯಕ್ತಿ ಹೆಸರನ್ನು ಹೇಳ್ಕೊಳ್ಳಿ. ಯಾವ ವ್ಯಕ್ತಿ ಆದರೆ ನಿಮ್ಮ ಪತಿಯಿಂದನೋ ಪತ್ನಿಯಿಂದನೋ ದೂರ ಹೋಗಬೇಕಾಗಿದ್ದಾನೆ ಆ ವ್ಯಕ್ತಿ ಹೆಸರನ್ನು ಹೇಳ್ಕೊಂಡು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು, ಇಂತಹ ವ್ಯಕ್ತಿಯಿಂದ ನನ್ನ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇದ್ದೇನೆ, ನಮ್ಮ ಜೀವನದಲ್ಲಿ ಈ ವ್ಯಕ್ತಿ ನಮ್ಮಿಂದ ದೂರ ಹೋಗಬೇಕು, ನಮ್ಮಿಬ್ಬರ ನಡುವೆ ಬಂದಿರತಕ್ಕಂತಹ ಆ ಮೂರನೇ ವ್ಯಕ್ತಿ ನಮ್ಮಿಂದ ದೂರವಾಗಬೇಕು. ಈ ರೀತಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಮನಸ್ಸಲ್ಲಿ ಆ ವ್ಯಕ್ತಿ ದೂರ ಆಗುವ ರೀತಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಅದು ವ್ಯಕ್ತಿ ಸ್ತ್ರೀ ಆಗಿರಲಿ ಪುರುಷನಾಗಿರಲಿ. ಮನೆಯಲ್ಲಿ ಮಕ್ಕಳ ಮಾತು ಕೇಳದೇ ಇದ್ದರೆ ಆ ದುಷ್ಟ ಸ್ನೇಹಿತರು ದೂರ ಆಗಬೇಕು. ಪ್ರೇಮಿಗಳಲ್ಲಿ ನಿಮ್ಮಿಬ್ಬರ ಮಧ್ಯೆ ಬಂದಿರತಕ್ಕಂತಹ ಆ ಥರ್ಡ್ ಪರ್ಸನ್, ಮೂರನೇ ವ್ಯಕ್ತಿಯಿಂದ ಈಗ ನಿಮ್ಮ ಪ್ರೇಮಿ ನಿಮ್ಮನ್ನು ಬಿಟ್ಟು ಆ ವ್ಯಕ್ತಿ ಜೊತೆ ಹೆಚ್ಚಿಗೆ ಸಮಯ ಕಳೆಯುವಂಥದ್ದು, ಆ ವ್ಯಕ್ತಿಗಾಗಿ ಹೆಚ್ಚಿನ ಸಮಯ ಕೊಡುವಂಥದ್ದು, ಇವೆಲ್ಲವೂ ಕಂಡು ಮಾನಸಿಕವಾಗಿ ನೀವು ಬಹಳಷ್ಟು ನೊಂದಿದ್ರೆ, ನಿಮ್ಮ ಪ್ರೀತಿ ನಿಜವಾಗಿದ್ದರೆ ನೀವು ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡ ನಂತರ ಈ ಉಪಾಯವನ್ನು ಭಾನುವಾರ ಮಾಡಿರ್ತೀರಿ ಅಥವಾ ನೀವು ಶುಕ್ರವಾರ ಸಂಜೆ 6:30ರಿಂದ 9:30 ಸಮಯದಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿರ್ತೀರಿ. ಈ ಉಪಾಯವನ್ನು ಪ್ರಯತ್ನ ಮಾಡಿದಂತಹ ದಿನ ಭಾನುವಾರ ಪ್ರಯತ್ನ ಮಾಡಿದರೆ ಭಾನುವಾರ, ಶುಕ್ರವಾರ ಪ್ರಯತ್ನ ಮಾಡಿದರೆ ಶುಕ್ರವಾರ. ಈ ಮಣ್ಣಿನ ಪಾತ್ರೆಯನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ಇದು ಬಹಳ ಮುಖ್ಯ. ನಿಮ್ಮ ಕೊಠಡಿಯ ಈಶಾನ್ಯ ಮೂಲೆಯಲ್ಲಿ ಇಡ್ತೀನಿ ಅಂದರೂ ಸಂತೋಷ. ಮನೆಯ ಈಶಾನ್ಯ ಮೂಲೆಯಾದರೂ ಸರಿ, ಅಥವಾ ನೀವು ನಿದ್ರಿಸುವಂತಹ ಕೊಠಡಿಯ ಈಶಾನ್ಯ ಮೂಲೆಯಲ್ಲಿ ಈ ಒಂದು ಮಣ್ಣಿನ ಪಾತ್ರೆಯನ್ನಿಟ್ಟು ನಿದ್ರಿಸಬೇಕು ಒಂದು ದಿನದ ಮಟ್ಟಿಗೆ, ಭಾನುವಾರ ಅಥವಾ ಶುಕ್ರವಾರ. ನಂತರದ ದಿನ ಶುಕ್ರವಾರ ಪ್ರಯತ್ನ ಪಟ್ಟಿದ್ರೆ ಶನಿವಾರ, ಭಾನುವಾರ ಪ್ರಯತ್ನ ಮಾಡಿದವರು ಸೋಮವಾರ ಈ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ. ಯಾವಾಗ ಹೋಗಬಹುದು ಅಂದರೆ ನೆಕ್ಸ್ಟ್ ಡೇ ಸೋಮವಾರ ಅಥವಾ ಶನಿವಾರ ಸಂಜೆ ಸೂರ್ಯಾಸ್ತವಾಗೋದ್ರೊಳಗೆ, ಅಂದರೆ ಸಂಜೆ 6 ಗಂಟೆ 6:30 ಒಳಗೆ ಈ ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಹರಿಯುವಂಥ ನೀರಲ್ಲಿ ಈ ಒಂದು ಮಣ್ಣಿನ ಪಾತ್ರೆಯನ್ನು ಬಿಟ್ಟು ಬರಬೇಕು. ಬಹಳ ಸುಲಭವಾಗಿರ್ತಕ್ಕಂತಹ ಉಪಾಯ. ಗುರುಗಳೇ, ಹರಿಯುವಂತಹ ನೀರಲ್ಲಿ ಬಿಡಲಿಕ್ಕೆ ಸಾಧ್ಯ ಇಲ್ಲ ಎಂಬುವರು ನಗರ ಪ್ರದೇಶಗಳಲ್ಲಿದ್ದೇವೆ, ನಮಗೆ ಹರಿಯೋ ನೀರಾಗ ಹತ್ತಿರದಲ್ಲಿಲ್ಲ, ನಾವು ಹೇಗೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು? ನಿಮಗೆ ಹರಿಯೋ ನೀರು ಹತ್ತಿರದಲ್ಲಿ ಇಲ್ಲದೇ ಇದ್ದಲ್ಲಿ ಈ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ದೇವಾಲಯಗಳಲ್ಲಿರ್ತಕ್ಕಂತಹ ಯಾವುದಾದರೂ ದೇವತಾ ಮರಗಳ ಬುಡದಲ್ಲಿ ಈ ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಟು ಬನ್ನಿ. ಈ ಉಪಾಯವನ್ನು ನೀವು 3 ಶುಕ್ರವಾರ ಅಥವಾ 3 ಭಾನುವಾರ ಪ್ರಯತ್ನ ಮಾಡಬೇಕು. ನೀವು ಶುಕ್ರವಾರ ಪ್ರಯತ್ನ ಪಟ್ಟಿದ್ರೆ 3 ಶುಕ್ರವಾರ, ಭಾನುವಾರ ಪ್ರಯತ್ನ ಪಟ್ಟಿದ್ರೆ 3 ಭಾನುವಾರ. ತುಂಬ ಶಕ್ತಿಯುತವಾಗಿದ್ದು ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ಉಪಾಯ. ನಿಮಗೆ ಈ ರೀತಿ ಸಮಸ್ಯೆ ಇಲ್ಲ ಅಂದರೆ ನಿಮಗೆ ತಿಳಿದಿರತಕ್ಕಂತಹ ನಿಮ್ಮ ಸ್ನೇಹಿತರಿಗಾಗಲಿ ನಿಮ್ಮ ಬಂಧುಗಳಲ್ಲೋ ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂಥವ್ರಿಗೆ ಈ ವಿಚಾರವನ್ನು ತಿಳಿಸಿ ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿ. ಇದರಿಂದ 10 ಜನಗಳಿಗೆ ಉಪಯೋಗ ಆಗಬಹುದು.
ಶೀಘ್ರ ಫಲ ಪಡಿಬೇಕು ಅಂತಂದರೆ ನಾವು ಬಳಸಿರತಕ್ಕಂತಹ ಪದಾರ್ಥಗಳು, ನಾವು ತಂತ್ರ ವಿಧಾನ ಪ್ರಯತ್ನಿಸುವಂತಹ ದಿನ ಮತ್ತು ಸಮಯ ಇದು ಬಹಳ ಮುಖ್ಯ. ಈ ವಸ್ತುಗಳಲ್ಲಿ ಯಾವುದೇ ಒಂದು ನಿಮ್ಮ ಹತ್ರ ಲಭ್ಯ ಇಲ್ಲ ಅಂದಾಗ ನೀವು ಈ ಉಪಾಯವನ್ನು ಮಾಡದೇ ಇರತಕ್ಕಂತಹದ್ದೇ ಉತ್ತಮ. ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.